ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡೀತಾ ಇರೋದ್ರಿಂದಾಗಿ ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಕೂಡ ಇದರ ಎಫೆಕ್ಟ್ ತಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಪ್ರೀಮಿಯಂ ಪೆಟ್ರೋಲ್ ದರವನ್ನು ಕೇಂದ್ರ ಸರ್ಕಾರ ಹೆಚ್ಚಿಗೆ ಮಾಡಿದೆ. 2 ರೂಪಾಯಿಯಿಂದ ಅಂದರೆ 2 ರೂಪಾಯಿ 35 ಪೈಸೆ ಏರಿಕೆ ಮಾಡಲಾಗಿರುವಂಥದ್ದು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಸಾಮಾನ್ಯ ಪೆಟ್ರೋಲ್ ಏನಿದೆ ಅದರ ದರವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ ಪೆಟ್ರೋಲ್ ದರ ಏರಿಕೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು, ವಾಹನ ಸವಾರರು ಏನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಬನ್ನಿ ಅವರಿಂದನೇ ಕೇಳೋಣ. ನಾಟ್ ಓನ್ಲಿ ಇಂಡಿಯಾಕ್ಕೆ ಪ್ರಾಬ್ಲಮ್ಮು, ಸೊ ಅದಕ್ಕೋಸ್ಕರ ಇದು ಯಾವುದು ಇದು ಎಲ್ಲರಿಗೂ ಇದನ್ನೇ ಬೇಜಾರು, ಇದು ಪ್ರಾಬ್ಲಮ್ ಆಗೇ ಆಗತ್ತೆ. ಅದನ್ನು ಏನು ಹೇಳೋದಂದರೆ, ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅಂತ. ಅದಕ್ಕೆ ಪ್ರಾಬ್ಲಮ್ ಆಗತ್ತೆ, ಎಲ್ಲರಿಗೂ ಆಗತ್ತೆ. ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ, ಮತ್ತೇನು ಪ್ರಾಬ್ಲಮ್ ಇಲ್ಲ. ಅದನ್ನು ಯಾವ ಥರ ನಾವು ಯೂಸ್ ಮಾಡಬೇಕು, ಪೆಟ್ರೋಲ್ನ ಯಾವ ಥರ ಯೂಸ್ ಮಾಡಬೇಕು, ಆಲ್ಟರ್ನೇಟಿವ್ಸು ಅದೆಲ್ಲ ಹುಡ್ಕೋಬೇಕು. ಈಗ ಅದ್ರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಆಗಲ್ಲ. ಪೆಟ್ರೋಲ್ ಮೇಲೆ ಎಲೆಕ್ಟ್ರಿಸಿಟಿ ವೆಹಿಕಲ್ಸ್ ಇದೆ, ಅವೆಲ್ಲ ತೊಗೋಬೋದು ಬೇಕಂತ. ಅದು ಯೂಸ್ ಮಾಡಿಕೊಂಡು ಕಡಿಮೆ ಮಾಡ್ಕೋಬೇಕು ಆದಷ್ಟು ಡಿಪೆಂಡೆನ್ಸಿ. ಸರ್, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದು ಯುದ್ಧದ ಪರಿಣಾಮನೇ ಇರ್ಬೋದು. ಬಟ್ ಭಾರತದ ಸರ್ಕಾರದಲ್ಲಿ ತುಂಬ ಟ್ಯಾಕ್ಸ್ ಇರೋದ್ರಿಂದ ಜನಗಳಿಗೆ ಹೊರೆ ಮಾಡಬಾರ್ದು. ಮೋದಿ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಯುದ್ಧಕ್ಕೂ ಭಾರತಕ್ಕೂ ಸಂಬಂಧ ಇಲ್ಲ. ಸೊ ಹಾಗಾಗಿ ಮೋದಿಯವರು ಅವರೇ ಹೊರೆ ತಗೋಬೇಕು, ಸಾರ್ವಜನಿಕರಿಗೆ ಹೊರೆ ಕೊಡಬಾರ್ದು. ಈಗ ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲಾ ದೇಶದಲ್ಲೂ ಇದು ಆಗ್ತಿದೆ, ಆಗೋ ಸಾಧ್ಯತೆ ಇದೆ. ಈಗ ಇಂಡಿಯಾದಲ್ಲಿ ಆಗಿದ್ದಷ್ಟು ಸರಿ ತಪ್ಪು ಅಂತಿರೋ ಸರಿ ಅಂತ? ತಪ್ಪು ಸರಿಯಲ್ಲ, ಅದು ಗ್ಲೋಬಲ್ ಎಫೆಕ್ಟ್ ಇರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಆದ್ರೂ ಅಡ್ಜಸ್ಟ್ ಮಾಡಬೇಕು. GST ಎಷ್ಟೊಂದು ಕಡಿಮೆ ಮಾಡಿದ್ದಾರೆ, ಎಲ್ಲ ವಸ್ತುಗಳನ್ನ ಕಡಿಮೆ ಮಾಡಿದ್ದಾರೆ. ಇದು ಮಾತ್ರ ಏನಕ್ಕೆ ಇದನ್ನು ಹೆಚ್ಚು ಮಾಡೋದ್ರಿಂದ ಅಗತ್ಯ ಬೆಲೆಗಳು ಹೆಚ್ಚಾಗುತ್ತೆ. ಅಗತ್ಯ ಬೆಲೆಗಳು ಜನಸಾಮಾನ್ಯರು ಬದುಕಾಗೋದಿಲ್ಲ. ಸೊ ಹಾಗಾಗಿ ನೀವು ಹೊರ ಹೊತ್ಕೊಳ್ಳಿ, ಜನಸಾಮಾನ್ಯರಿಗೆ ಹೊರೆ ಮಾಡಬೇಡಿ. ईरान और इसराइल का वार चल रहा है ना, उसीलिए पेट्रोल रेट ज्यादा हो गया। क्या बोलते हैं आप? ये गलत हुआ, दाम नहीं बढ़ना चाहिए। ऐसे भी हिंदुस्तान में महंगाई बहुत ज़्यादा है, तो हमारे सरकार को सोचना चाहिए। शुक्रिया. ಪಬ್ಲಿಕ್ ಸಫರ್ ಆಗಬೇಕು. ಸರ್ಕಾರ ಮಾಡಿರೋದು ತಪ್ಪಿಗೆ ನಾವು ಅನುಭವಿಸ್ಬೇಕು ಅಷ್ಟೇ. ಹೇಳಿ, 2 ರೂಪಾಯಿ 35 ಪೈಸೆ ಪ್ರೀಮಿಯಂ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಇನ್ನೊಂದು 2-3 ದಿನದಲ್ಲಿ ನಾರ್ಮಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಏನ್ ಹೇಳ್ತೀರಿ ಒಪಿನಿಯನ್? ಇಲ್ಲ, ಇದು ಎಕ್ಸ್ಪೆಕ್ಟೆಡ್ ಇದೆ. ಯಾಕಂದ್ರೆ ವಾರ್ ಆಗ್ತಾ ಇರೋದ್ರಿಂದ ಸಿಚುವೇಶನ್ ಕ್ರಿಟಿಕಲ್ ಇದೆ. ಅಷ್ಟು ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ ಆಗ್ತದೇನೋ ಅನ್ಕೊಂಡಿದ್ವಿ, ಬಟ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇಂಡಿಯನ್ ಗೌರ್ಮೆಂಟ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಿಂದ ನಮ್ಮ ಬ್ಯೂರೋಕ್ರಾಟ್ಸು ಅವರೆಲ್ಲ ಸಂಭಾಳಿಸ್ತಾ ಇದ್ದಾರೆ. ಇದೊಂದು ಒಳ್ಳೆ ಇದನ್ನು ಅಭಿಪ್ರಾಯ. ಏನು ಹೇಳ್ಬೇಕಂದ್ರೆ, ಬೇರೆ ಕಂಟ್ರೀಸ್ಗೆ ನಾವು ಕಂಪೇರ್ ಮಾಡಕ್ ಹೋದ್ರೆ ನಮ್ಮಲ್ಲೇ ಇನ್ನೂ ಅಷ್ಟೊಂದು ಇನ್ಕ್ರೀಸ್ ಆಗಿಲ್ಲ ಅನ್ಸುತ್ತೆ. ಸೊ ಸದ್ಯಕ್ಕೆ ಮಟ್ಟಿಗೆ ಇಟ್ಸ್ ಓಕೆ. ಈಗ ಸದ್ಯದ ಪರಿಸ್ಥಿತಿ ಅಂದ್ರೆ ಇರಾನ್ ಮತ್ತು ಇಸ್ರೇಲ್ ಇನ್ನೂ ದುಪ್ಪಟ್ಟಾಗೋ ಸಾಧ್ಯತೆ ಇದೆ ಅನ್ನೊಂದು ಸುದ್ದಿಗಳು ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾ. ಇಲ್ಲ, ಸ್ವಲ್ಪ ಜನರು ಪ್ಯಾನಿಕ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟೂ ಆಗ್ತಾ ಇದೆ. ಸೊ ನಾನೇನು ಹೇಳ್ಕೊಳ್ಳೋದಂದ್ರೆ, ಅನ್ನೆಸೆಸರಿ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡುವಂಥ ರೀಲ್ಸು, ಶಾರ್ಟ್ಸ್ ಅದು ಏನಿರ್ತಾವಲ್ಲ ಅವನ್ನೆಲ್ಲ ನೋಡಿ ಅನ್ನೆಸೆಸರಿ ಈಗ ಗ್ಯಾಸ್ ಸಿಲಿಂಡರ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಇದಕ್ಕೋಸ್ಕರ ಜಾಸ್ತಿ ಪ್ಯಾನಿಕ್ ಆಗುವಂಥ ಏನು ಸಿಚುವೇಶನ್ ಇಲ್ಲ. ನನಗೆ ತಿಳಿದಷ್ಟು ನಾವು ಏನು ಸ್ಟಡಿ ಮಾಡ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊತಾ ಇದ್ದೇವೆ ಅಂದ್ರೆ ಇಟ್ ವಿಲ್ ಗೆಟ್ ಸ್ಟೇಬಲೈಸ್ ವೆರಿ ಸೂನ್. ಪೆಟ್ರೋಲ್ ಬಂಕ್ ಹತ್ರ ಈಗ ಆಲ್ರೆಡಿ ಮುಗಿಬಿಟ್ಟಿದ್ದಾರೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಅಂದ್ರೆ ಅವರು ಪ್ಯಾನಿಕ್ ಅತಿ ಜಾಸ್ತಿ ಪ್ಯಾನಿಕ್ ಆಗಿ ಅತಿ ಜಾಸ್ತಿ ಇದನ್ನ ಮಾಡಿ ಆ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಬಟ್ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಸ್ವಲ್ಪ ಆಬ್ವಿಯಸ್ಲಿ ಒಂದು ಸಿಚುವೇಶನ್ ಕ್ರಿಟಿಕಲ್ ಸಿಚುವೇಶನ್ ಇದೆ. ಆ ಸಿಚುವೇಶನ್ ತೀರ್ ಹೋಗುವಷ್ಟೊಳಗೆ ನಾವು ಪೇಷನ್ಸ್ಲಿ ಡೀಲ್ ಮಾಡ್ಬೇಕಷ್ಟೆ. ಇರಾನು ಇಸ್ರೇಲ್ ಯುದ್ಧ ನಡೀತಾ ಇದೆ. ಹಾಗಾಗಿ ಹಾರ್ಮುಜ್ ಅದು ಜಲಸಂಧಿ ಬಂದ್ ಮಾಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಅದೇನು ಹೇಳ್ಕೊಳ್ಳುವಂಥದ್ದು ಏನಿಲ್ಲ, ಮಾಮೂಲಿ ಇದು. ಅವರು ಅಲ್ಲಿಂದ ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿದರೆ ಅದು ಕಡಿಮೆ ಆಗ್ಬೋದು. ಮಾಮೂಲಿ ಇದನ್ನು ಹೇಳ್ಕೊಳ್ಳುವಂಥದ್ದು ಏನಿಲ್ಲ.
ಈಗ ತುಂಬಾ ಜನ ಟೀಕೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ, ಪೆಟ್ರೋಲ್ ಜಾಸ್ತಿ ಮಾಡ್ಬಿಟ್ರು. ಈಗ ಟೀಕೆ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ಅಲ್ಲಿಂದನೇ ಬರ್ಬೇಕು, ಕಚ್ಚಾ ತೈಲ ಆಗಲಿ ಅಲ್ಲಿಂದನೇ ಬರ್ಬೇಕು. ಬೇರೆ ಕಡೆ ನಮ್ಮ ದೇಶದಲ್ಲಿ ಉತ್ಪಾದನೆ ಯಾವುದಿಲ್ಲ. ಬೇರೆ ಇರಾನ್ ಕಂಟ್ರಿ ಅದೇ ಮಧ್ಯಪ್ರಾಚ್ಯ ದೇಶಗಳಿಂದನೇ ಬಂದ್ರೆ ಅಂತಾನೆ ನಮ್ಗೆ ಇದು ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ನಮ್ಗೆ ಗ್ಯಾಸ್ ಇದಾಗ್ಲಿ ಉತ್ಪಾದನೆ ಮಾಡೋದು. ಅವು ಇಲ್ಲಾಂದ್ರೆ ಮತ್ತೆ ಎಲ್ಲಿಂದ ನಾವು ಬೇಡಿಕೆ ಪೂರೈಕೆ ಮಾಡೋಕ್ಕಾಗಲ್ಲ ಪಬ್ಲಿಕ್ಗಳಿಗೆ. ನಾವು ಅಲ್ಲಿಂದ ಯುದ್ಧ ನಡೀತಾ ಇದೆ, ಹಂಗಾಗಿ ನಮ್ಗೆ ಈಗ ನಮ್ಗೆ ಯುದ್ಧ ನಡೀತಾ ಇರೋದ್ರಿಂದ ನಮ್ಗೆ ಈ ಪೂರೈಕೆ ಆಗ್ತಾ ಇಲ್ಲ, ಹಂಗಾಗಿ ಬೆಲೆ ಏರಿಕೆ ಆಗ್ತಿದೆ. ಏನು ಮಾಡಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ಸರಿ ಇದೆ ಅಂತೀವಿ. ಹಾ ಸರಿ. ಅದ್ರ ಹೇಳಿ, ಪ್ರೀಮಿಯಂ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ನೀವು ಆಟೋ ಚಾಲಕರು ಅನ್ಸುತ್ತೆ. ಹೌದು ಸರ್, ಏನು ಎಲ್ಲ ನಮಗೆಲ್ಲ ಪೆಟ್ಟು ಬಿದ್ದಿದೆ. ಡೀಸೆಲ್ ಪೆಟ್ರೋಲು ಇವೆಲ್ಲ ಹೆಚ್ಚಾದರೆ ನಾವೆಲ್ಲ ಬಡ ಜನಕ್ಕೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಮತ್ತು ಏನು ಮಾಡೋಕ್ಕಾಗಲ್ಲ ಸರ್. ಅಲ್ಲಲ್ಲಿ ಯುದ್ಧ ಆಗ್ತಿದೆ, ಅದರಿಂದ ಹೆಚ್ಚಾಗಿದೆ. ಕರೆಕ್ಟು, ನಮ್ಮಂಥ ಬಡ ಜನ ಹೆಂಗೆ ಮಾಡೋದು? ಈಗ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆಯಲ್ಲ, ನಾವು ಯಾಕಂದ್ರೆ ಡೈಲಿ ದುಡಿದು ಇದ್ರ ಮೇಲೆ ಜೀವನ ಮಾಡೋದು, ಹಂಗಾಗಿ ನಮಗೆಲ್ಲ ಪ್ರಾಬ್ಲಮ್ ಆಗ್ತಿದೆ ಸರ್. ಈಗ ಪೆಟ್ರೋಲ್ ದರ ಏರಿಕೆ ಮಾಡಿದ್ದು ನಿಮ್ಮ ಪ್ರಕಾರ ಸರಿ ಅನ್ಸುತ್ತೆ? ಸರಿ ಅಲ್ಲ ಸರ್, ನಮ್ಮಂಥ ಬಡ ಜನಕ್ಕೆ ಸರಿ ಅಲ್ಲ. ಈಗ ಪ್ರೀಮಿಯಂ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ, ನೆಕ್ಸ್ಟ್ ಇದನ್ನು ಜಾಸ್ತಿ ಮಾಡೋ ಸಾಧ್ಯತೆ ಇದೆ ಸಾಮಾನ್ಯ ಪೆಟ್ರೋಲ್. ಏನು ಮಾಡೋಕ್ಕಾಗಲ್ಲ ಸರ್, ಅವ್ರ ಕೈಯಲ್ಲಿದೆ. ನಾವು ಏನು ಮಾಡೋಕ್ಕಾಗುತ್ತೆ ಬಡ ಜನ? ನಮ್ಮ ಕೈಯಲ್ಲಿ ಆಯ್ತಾ? ಇಲ್ಲ. ಅದ್ರ ಹೇಳಿ, ಈಗ ₹2.35 ಪೆಟ್ರೋಲ್ ರೇಟ್, ಪ್ರೀಮಿಯಂ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಅಂದ್ರೆ ಇರಾನ್ ಮತ್ತೆ ಇಸ್ರೇಲ್ ವಾರ ಆಗಿದೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? War, that issue the problem of all economic level. All war is the problem. ಬಟ್ ಇಲ್ಲಿ ಜಾಸ್ತಿ ಆಗಿರೋದಕ್ಕೆ ಏನ್ ಹೇಳ್ತೀರಾ? ಯಾವ್ದು ತೊಂದರೆ ಬರುತ್ತೆ ತೊಂದ್ರೆ ಅಷ್ಟೇ. ಇದು ತಪ್ಪಂತೀರಾ ಸರಿ ಅಂತ? ತಪ್ಪದ ತಪ್ಪೆ. ಏನಿಲ್ಲ, ಈಗ ಪೆಟ್ರೋಲ್ ಪ್ರೈಸು ಅದು ಸುಮ್ಮನೆ ಇವರೆಲ್ಲ ಗೌರ್ಮೆಂಟ್ದವರು ಅದು ನಮಗೂ ಐಡಿಯಾ ಇಲ್ಲ ಹೆಂಗೆ ಏರ್ಸುತ್ತೆ ಏನು ಬ್ಯಾರಲ್ ರೇಟು ಅದು ಇದು ಅಂತಾರೆ. ಬಟ್ ಎಲ್ಲ ಟ್ಯಾಕ್ಸೇ ಜಾಸ್ತಿ ತಿಂತಾರೆ ಅಂತ ನಮ್ಮದು ಒಂದು ಅನಿಸಿಕೆ. ಅದು ಆಗಬಾರ್ದು ಆ್ಯಕ್ಚುಲಿ. ಅದರಿಂದ ಅಂದರೆ ಇಂಪೋರ್ಟ್ ಏನು ಅದು ನಿಂತಿಲ್ಲ ಅಂತ ನಮ್ಮ ಅನಿಸಿಕೆ. ಸೊ ಅದರಿಂದ ಪೆಟ್ರೋಲ್ ಪ್ರೈಸ್ ಏನು ಹೆಚ್ಚು ಕಮ್ಮಿ ಆಗಬಾರ್ದು. ಇದು ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲಗಳ ಬೆಲೆ ಹೆಚ್ಚಾಗಿರೋದ್ರಿಂದ ಇಲ್ಲಿ ಜಾಸ್ತಿ ಮಾಡಿದ್ದಾರೆ ಅಂತ ಟಾಕ್ ಇರೋದು. ಅದೇ ವರ್ಲ್ಡ್ ವೈಡ್ ಏನ ಅದು ಅಷ್ಟು ನಮ್ಗೆ ಗೊತ್ತಾಗಲ್ಲ. ನಮ್ದು ದಿನ ಬೆಳಕೆ ಏನಿರುತ್ತೆ. ಸರಿನಾ ತಪ್ಪ ನಿಮ್ಮ ಪ್ರಕಾರ? ಹೆಚ್ಚು ಮಾಡಿದ್ದು ಆಕ್ಚುಲಿ ಈಗ ಇರೋ ಪೆಟ್ರೋಲ್ ಪ್ರೈಸೇ ಜಾಸ್ತಿ. ಹಂಗ್ ನೋಡಿದ್ರೆ ಇರೋ ಪೆಟ್ರೋಲ್ ಪ್ರೈಸೇ ಜಾಸ್ತಿ. ಸೊ ಅದರಲ್ಲಿ ಈ ಬರೀ ಒಂದು ವಾರ ಆಗ್ತಿದೆ, ಅದು ಇಂಪೋರ್ಟ್ ಕಮ್ಮಿ ಇದೆ ಅಂತ ಮಾಡೋದು ಕಡಿಮೆ, ಅದು ತಪ್ಪದು ಆಕ್ಚುಲಿ ನಮ್ಮ ಅನಿಸಿಕೆ. ಹೇಳಿ, ಪೆಟ್ರೋಲ್ ಪ್ರೀಮಿಯಂ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದಾರೆ, ಸಾಮಾನ್ಯ ಪೆಟ್ರೋಲ್ ರೇಟ್ ಜಾಸ್ತಿ ಆಗೋ ಚಾನ್ಸ್ ಇದೆ, ಏನ್ ಹೇಳ್ತೀವಿ? ಹೌದ್ರಿ, ಈಗ ದೊಡ್ಡವರು ಸೇರಿ ಅವ್ರು ಬಡದಾಟದೊಳಗೆ ಈಗ ಆಮ್ ಆದ್ಮಿಗಳೆಲ್ಲ ಅನುಭವಿಸ್ಬೇಕಾಗ್ತದೆ ಇದನ್ನ ಅಲ್ಲ. ಇದು ಪೆಟ್ಟು ಎಲ್ಲರಿಗೂ ಆಗೋದೇ, ಇಡೀ ಜಗತ್ತಿಗೆ ಆಗ್ತದೆ ಇದು. ಅವರಿಗೆ ಯುದ್ಧ ಮಾಡ್ತಾರೆ ದೊಡ್ಡವ್ರು ಸೇರಿ. ಪಾಪ ಬಡವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದ. ಆದರೂ ಎಲ್ಲನೂ ಒಂದು ಸರಿ ಟೈಮ್ ಬರೋವರೆಗೂ ಸ್ವಲ್ಪ ಖರ್ಚು ಹೆಚ್ಚಾಗ್ತದೆ, ಮಾಡಬೇಕಾಗ್ತದೆ. ಇನ್ನೇನು ಮಾಡೋದು, ಅದನ್ನು ಗೌರ್ಮೆಂಟ್ ತಾವು ಇದು ಮಾಡ್ಕೊಂಡು ಮಾಡ್ಬೇಕಾರೆ. ಆದರೆ ಆಮ್ ಆದ್ಮಿ ಮೇಲೆ ಹಾಕ್ತಾರೆ. ಸ್ವಲ್ಪ ಸಂಬಳ ಯಾರು ಬೇಗ ಹೆಚ್ಚು ಮಾಡಲ್ಲ, ಪೆಟ್ರೋಲ್ ಬೇಗ ಏರ್ತದೆ. ಅದನ್ನ ಸ್ವಲ್ಪ ಅನುಭವಿಸ್ಬೇಕಾಗ್ತದೆ ಬಡವರು ಅಷ್ಟೇ, ಮತ್ತೇನದು. ತಪ್ಪೇ ಇದು, ತಪ್ಪೇ ರೀ, ಮಾಡಬಾರ್ದು. ಎದಕ್ ಬೇಕ್ರಿ ಇವೆಲ್ಲ? ಮಾನವೀಯತೆನೇ ಇಲ್ಲ ಅಂದಮೇಲೆ ಯುದ್ಧ ಎಷ್ಟು ಆಮ್ ಆದ್ಮಿಗಳು ಹೆಂಗೆ ಸುಮ್ಮನೆ ಸತ್ತು ಹೋಗ್ತಾರೆ ಜನ. ಅಂದ್ರೆ ಏನು ಹುಳನ? ಜೀವ ಅನ್ನೋದಕ್ಕೆ ಬೆಲೆ ಇಲ್ಲ, ಸುಮ್ಮನೆ ಸಾಯೋದ. ಅಲ್ಲಿ ಬಾಂಬ್ ಬೀಳ್ತದೆ, ಇಲ್ಲಿ ಜನ ಸತ್ತು ಹೋಗ್ತಾರಂದ್ರೆ ಏನ್ರಿ? ಅವಾಗಿನ ಮಹಾಭಾರತ ಯುದ್ಧಗಳೆಲ್ಲ ಒಂದು ಬಯಲಿನೊಳಗೆ ಆಗ್ತಿದ್ದು. ಈಗೇನದು ಬಿಲ್ಡಿಂಗ್ ಮೇಲೆ ಒಯ್ದೊಯ್ದು ಬಾಂಬ್ ಹಾಕಿದ್ರೆ ಸುಮ್ಮನೆ ಅಮಾಯಕರೆಲ್ಲ ಸತ್ತು ಹೋಗ್ಬೇಕಲ್ಲ. ತಮ್ಮದೇ ಏನೋ ತೀಟೆಗಳಿಗೆ ಯುದ್ಧ ಮಾಡ್ಕೊಂಡು ಆಮ್ ಆದ್ಮಿಗಳಿಗೆ ಪಾಪ ಅಮಾಯಕರನ್ನ ಮೇಲೆ ಬಾಂಬ್ ಹಾಕಿ ಸಾಯಿಸಿದ್ರೆ ಇದು ಹೆಂಗೆ ಹೇಳ್ರಿ? ಸರಿ ಅನ್ಸಲ್ಲ. ಅದ್ರ ಮೇಲೆ ಆಗೋದೆ, ಎಲ್ಲದ್ರ ಮೇಲೆ ಆಗೋದೆ. ಪೆಟ್ರೋಲ್ ಅದ್ರೊಳಗೆ ಹೌದಿಲ್ಲ ಆಗ್ತದೆ. ಮತ್ತೆ ಇನ್ನೇನು, ಅದು ಒಂದು ಸರಿದು ಅದು ಟೈಮ್ ಬರೋ ತನಕ ಸ್ವಲ್ಪ ಕಟ್ಟಬೇಕು ಜನ. ಯುದ್ಧ ನಡೆದಿದೆ, ಇರಾನ್ ಯುದ್ಧ ನಡೆದ್ರಿಂದ ಪೆಟ್ರೋಲ್ ಜಾಸ್ತಿ ಆಗಿದೆ. ಹೋಗೋದು ಬರೋದು ಬಹಳ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ. ಬೆಲೆ ರೇಟ್ ಜಾಸ್ತಿ ಆಗ್ತದೆ, ಗಗನಕ್ಕೆ ಇರ್ತದೆ. ಸಿಲಿಂಡರ್ ಸಿಗಲ್ಲ, ಎಲ್ಲ ತೊಂದರೆ ಆಗ್ತದೆ. ಇದು ಸರಿ ಅಂತೀರಾ ತಪ್ಪು ಅಂತ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡ್ರೆ ಡಿಸಿಷನ್? ಒಂದ್ ರೀತಿಯಲ್ಲಿ ನೋಡಿದ್ರೆ ಸರಿ ಅನಿಸ್ತದೆ, ಒಂದ್ ರೀತಿಯಲ್ಲಿ ನೋಡಿದ್ರೆ ತಪ್ಪು ಅನಿಸ್ತದೆ. ಸರ್ ನಾವು ಎಲ್ಲೋ ಡ್ರೈವರು ಸರ್.
ಈಗ 2 ರೂಪಾಯಿ 36 ಪೈಸೆ ಜಾಸ್ತಿ ಆಗಿದೆ. ನಮಗೂ ಏನೂ ಉಳಿತಾಯ ಇಲ್ಲ ಇವಾಗ. ತರಕಾರಿ ರೇಟ್ ಜಾಸ್ತಿ ಆಗಿದೆ, ಎಲ್ಲಾದ್ರೂ ಪ್ರತಿಯೊಂದ್ರದ್ದು ರೇಟ್ ಜಾಸ್ತಿ ಆಗಿದೆ. ಎಲ್ಲ ಲೇಡೀಸ್ಗೆ ಫ್ರೀ ಅಂತ ಎಲ್ಲ ಲೇಡೀಸ್ಗೆ ಫ್ರೀ ಬಿಡ್ತಾ ಇದ್ದಾರೆ. ಜೆಂಟ್ಸಿಗೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಪ್ರೈಸು ಜಾಸ್ತಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಎಣ್ಣೆ ಇರ್ಬೋದು, ಅಡುಗೆ ಎಣ್ಣೆ ಇರ್ಬೋದು, ತರಕಾರಿ ಇರ್ಬೋದು, ಎಲ್ಲದರಿಂದ ಎಲ್ಲನೂ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ನಿನ್ನೆಯಿಂದ ಮಾಡಿದ್ದಾರೆ. ಬಟ್ ನಮಗೆ ವರ್ಕೌಟ್ ಆಗಲ್ಲ ಸರ್. ಎಲ್ಲೋ ಬೋರ್ಡ್ ವೆಹಿಕಲ್ಗೆ ವರ್ಕೌಟ್ ಆಗಲ್ಲ, ಸರಿನಾ. ಏರ್ಪೋರ್ಟ್ಗೆ ಹೋದ್ರು ಏನಿಲ್ಲ ಅಂದರೂ ಹಬ್ಬ ಅಂದರೆ ಒಂದು 600 ರೂಪಾಯಿ ಮಿಕ್ಕತ್ತೆ. ಅದರಲ್ಲೂ ಇವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದರೆ ಇವಾಗ ನಮ್ಗೆ ಅದನ್ನು ಉಳಿಯೋದು ಕಷ್ಟ ಆಗುತ್ತೆ, ಜೀವನ ಮಾಡೋದು ಕಷ್ಟ ಆಗುತ್ತೆ, ಸರಿನಾ. ನೋಡಿ ಸರ್ ಏನು ಮಾಡ್ತಾರೆ ಅಂತ ತಿಳಿಸಿ ಹೇಳಿ ಸರ್ ಅಷ್ಟೇ. ಈ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಜನಗಳಿಗೆ ಬರೋದೆಲ್ಲ ತೊಂದರೆ ಕೊಡ್ತಾರೆ. ಅದು ಒಂದರಿಂದ ಹಾಲು ತರಕಾರಿ ಎಲ್ಲನೂ ಜಾಸ್ತಿ ಆಗುತ್ತೆ. ಇದನ್ನು ಹೆಂಗೆ ಜೀವನ ಮಾಡೋದು? ಹೆಂಗಸ್ರು ಒಂದು 100 ರೂಪಾಯಿ ತೊಗೊಂಡೋದ್ರೆ ಒಂದೇ ಒಂದು ಕಡ್ಡಿನೇ ಈಸ್ಕೊಂಬರೋದು. ಅದ್ರ ರೇಟ್ ಜಾಸ್ತಿಯಾಗಿ ಇದು ಹೆಂಗೆ ಸಂಸಾರ ನಡೆಸೋದು? ಗಂಡಸರು ಹೆಂಗೆ ಬದುಕೋದು? ಈ ಶುಗರ್ ಪೇಷಂಟು ಇವರೆಲ್ಲ ಪಾಪ ಎಷ್ಟೋ ಜನ ದುಡಿತವ್ರೆ ಕಷ್ಟಪಟ್ಕೊಂಡು. ಈ ಪೆಟ್ರೋಲ್ ಇಲ್ದೇ ಭಾರಿ ಬೇಜಾರಾಗ್ಬಿಟ್ಟೈತೆ. ಗೌರ್ಮೆಂಟ್ ಅದಕ್ಕೆ ಏನಾರು ಒಂದು ಮಾಡಬೇಕು. ಇರೋ ಸರ್ಕಾರನೇ ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊಂಡು ಹೋಗಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದರಲ್ಲಿ ಬೇರೆ ಒಂದೊಂದೆಲ್ಲ ಜಾಸ್ತಿ ಆಗಿರ್ತಿರೋದು. ಒಂದು ಎಣ್ಣೆ ಇವತ್ತು ಜಾಸ್ತಿ ಆಗೈತೆ. ಗೋಲ್ಡ್ ವಿನ್ನರು ಎಷ್ಟು ಏರೈತೆ ಅಂದರೆ ಬೆಳಗ್ಗೆ ಹೋಗಿ ತೊಗೊಂಡದ್ದು ಬೇಜಾರಾಗ್ಬಿಟ್ಟು ಸುಮ್ಮನೆ ಬಂದಿದ್ದೀನಿ. ಇಂದು ಅಷ್ಟೊಂದು ಬೇಜಾರಾಗ್ಬಿಟ್ಟೈತೆ. ದಯವಿಟ್ಟು ಜನಗಳಿಗೆ ಸೇವೆ ಮಾಡೋ ಥರ ಏನಾರು ಒಂದು ರಾಜಕೀಯ ಮಾಡಿ. ಸುಮ್ಮನೆ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಮಾಡಬೇಡಿ, ಜನಗಳಿಗೋಸ್ಕರ ಮಾಡಿ. ದೇವರು ಎಲ್ಲರನ್ನೂ ಆಶೀರ್ವಾದ ಮಾಡೋ ಥರ ಈ ಹಬ್ಬದ ದಿನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗೋ ಥರ ಬೆಲೆ ಕಮ್ಮಿ ಮಾಡಿ, ಪೆಟ್ರೋಲ್ ಬೆಲೆ ಮುಖ್ಯವಾಗಿ ಕಮ್ಮಿ ಮಾಡಿ. ನಮಸ್ಕಾರ ಇಲ್ಲಿರೋ ಆಡಳಿತ ಅವ್ರಿಗೆ. ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಹಾಹಾಕಾರ ಇವತ್ತು ಕಾಣ್ತಾ ಇದೆ. ಬಹುಶಃ ಈ ರೀತಿಯ ಹಾಹಾಕಾರಕ್ಕೆ ನೇರವಾಗಿ ನನಗೆ ಅನಿಸುವಂಥದ್ದು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಪ್ರವೃತ್ತಿ. ಬಹುಶಃ ಇದನ್ನು ಅವರು ಯಾಕಂದರೆ ಇಸ್ರೇಲ್ಗೆ ಹೋದಂಥ ಸಂದರ್ಭದಲ್ಲಿ ಇವರಿಗೆ ಪ್ರಧಾನಮಂತ್ರಿಗಳಿಗೆ ಈ ವಾರ್ನ ಮಾಹಿತಿ ಇರಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಇವತ್ತು ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ಕಡೆ ಡೊಮೆಸ್ಟಿಕ್ಗೆ ಬೇಕಾಗಿರುವಂಥ ಗ್ಯಾಸ್ ಇರ್ಬೋದು, ಮತ್ತು ಪಬ್ಲಿಕಲ್ಲಿ ಆಸ್ಪತ್ರೆಗಳಿಗಿರ್ಬೋದು, ಹೋಟೆಲ್ಸ್ಗಿರ್ಬೋದು, ಮತ್ತೊಂದಕ್ಕಿರ್ಬೋದು, ಇದರ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದ್ದರೆ ಬಹುಶಃ ಈ ರೀತಿಯ ಪರಿಸ್ಥಿತಿ ನೋಡಲಿಕ್ಕೆ ಸಾಧ್ಯತೆ ಇರ್ತಾ ಇರಲಿಲ್ಲ. ಆದರೆ ಇವತ್ತೇನಾಗಿದೆ, ಕೇಂದ್ರ ಸರ್ಕಾರ ಇದರ ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳದೆ ಸುಳ್ಳುಗಳ ಸರ್ಮಾಲೆಗಳನ್ನು ಇವತ್ತು ಹರಡ್ತಾ ಇದ್ದಾರೆ. ಸೊ ಇದರಿಂದ ಜನ ಎಚ್ಚೆತ್ತುಕೋಬೇಕಾಗುತ್ತೆ, ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು, ಮತ್ತು ಯಾವುದಾದ್ರೂ ರೀತಿಯಲ್ಲಿ ಈ ಪ್ರಾಡಕ್ಟ್ಸನ್ನು, ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಪಡ್ಕೊಳ್ತಕ್ಕಂಥದ್ದು ಮತ್ತು ಇದರಲ್ಲಿ ಮಿತಿವ್ಯಯವನ್ನು ಮಾಡ್ತಕ್ಕಂಥದ್ರಲ್ಲಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡೋದ್ರ ಮೂಲಕ ಈ ಒಂದು ಹಾಹಾಕಾರವನ್ನು ತಪ್ಪಿಸ್ತಕ್ಕಂಥದಕ್ಕೆ ಮತ್ತು ಜನರ ಬದುಕು ಸುಗಮವಾಗಿ ಸಾಗ್ತಕ್ಕಂಥದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಸಹ ಸೇರಿ ಪ್ರಯತ್ನ ಮಾಡಬೇಕು ಅಂತ ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು. ಈಗೆಲ್ಲ ಬಡವ್ರು ಬಂದು ಎಲ್ಲ ಪೆಟ್ರೋಲ್ ಹಾಕೋದು, ಗಾಡಿ ಎಲ್ಲ ಸೈಕಲ್ ಎಲ್ಲ ಎಲ್ಲರೂ ಈಗ ಗಾಡಿ ತೊಗೊಂಡು ಅಡ್ಡಾಡೋರು ಭಾಳ ಬಸ್ಸಿಗೆ ಅಡ್ಡಾಡೋದು ಎಲ್ಲ ಕಡಿಮೆ ಆಯ್ತಲ್ಲ. ಹಾಗಾಗಿ ಸ್ವಲ್ಪ ಪೆಟ್ರೋಲ್ ಕಡಿಮೆ ಮಾಡಿದರೆ ಚಲೋ ಆಗ್ತದೆ. ಅದು ಸ್ವಲ್ಪ ಕಡಿಮೆ ಮಾಡಿದರೆ ನೋಡಿ ಬಡವ್ರು ಮಾಡಿರ್ತಾರೆ. ಎಲ್ಲ ಗೌರ್ಮೆಂಟ್ದವ್ರಿಗೆಲ್ಲ ಗೊತ್ತಿದೆಲ್ಲ ಕಡಿಮೆ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಕಡಿಮೆ ಮಾಡಿದ್ರೆ ಚಲೋ ಆಗ್ತದೆ. ಆಮೇಲೆ ಇದು ಮೋದಿ ಸರ್ ಅವ್ರಿಗೆ ಈಗೆಲ್ಲ ಎಲೆಕ್ಟ್ರಿಕ್ ಗಾಡಿಯವ್ರು ತೆಗ್ದಾರೆ, ಅದು ತೊಗೋಬೇಕು. ಮತ್ತು ಈಗ ಪೆಟ್ರೋಲ್ ಯುದ್ಧ ಆಗ್ಲಿಕ್ಕತ್ತೈತ್ರಿ, ಹಿಂಗೆ ಅದು ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತೈತ್ರಿ. ಈಗ ಅದಕ್ಕೆ ವಾರ್ ಇಫೆಕ್ಟ್ ಆಗಿದ್ದಂಗೆ ಹಿಂಗೆ ಪೆಟ್ರೋಲ್ದ ರೇಟ್ ಜಾಸ್ತಿ ಮತ್ತು ಜಾಸ್ತಿನೇ ಹಾಕೊಂತ ಹೋಗ್ತೈತ್ರಿ ಇದು. ಅದಕ್ಕೆ ನಂದು ಇದ್ರಲ್ಲೇ ಅಂದ್ರೆ ಈಗ ಎಲೆಕ್ಟ್ರಿಕ್ ಗಾಡಿನೇ ಯೂಸ್ ಮಾಡ್ಬೇಕ್ರಿ. ಇರಾಕ್ ಯುದ್ಧದಿಂದ ನಮಗೆ ಪೆಟ್ರೋಲು ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಗ್ಯಾಸು ಸಿಗ್ತಾ ಇಲ್ಲ, ಸಮಸ್ಯೆ ಜಾಸ್ತಿ ಆಗಿದೆ. ಈಗ ಈ ಮಾಮೂಲಿ ಪೆಟ್ರೋಲ್ ಇವಾಗ ಇದನ್ನ ಯಾವಾಗ ಜಾಸ್ತಿ ಮಾಡ್ತಾರೋ ರೇಟು ನಮಗೆ ಗೊತ್ತಿಲ್ಲ. ಪವರ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ದಯವಿಟ್ಟು ಇದನ್ನ ಆದಷ್ಟು ಬೇಗ ನೀವು ಕಮ್ಮಿ ಮಾಡಿಕೊಡ್ಬೇಕು. ನಮಗೆ ಜೀವನ ಮಾಡೋದೇ ತುಂಬ ಕಷ್ಟ ಆಗಿದೆ. ನಾವು ಈಗಲೇ ಪೆಟ್ರೋಲ್ ರೇಟು ತುಂಬ ಜಾಸ್ತಿ ಆಗಿದೆ. ಟೂ ವೀಲರಲ್ಲಿ ಈಗ ಮಾಮೂಲಿ ಪೆಟ್ರೋಲ್ ರೇಟ್ ಎಲ್ಲ ಇದು ಜಾಸ್ತಿ ಆಯಿತು ಅಂತಂದರೆ ನಾವು ಓಡಾಡೋದೇ ಕಷ್ಟ ಆಗುತ್ತೆ ಜೀವನ ಮಾಡೋದಿನ. ನಮಸ್ಕಾರ. ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳೋದಿಷ್ಟೇ, ಈ ಕ್ರೈಸಿಸ್ ಶುರುವಾಗಿ ಒಂದು 15-20 ದಿನ ಆಯ್ತಲ್ವಾ, ಅದಕ್ಕಿಂತ ಮುಂಚೆನೂ
ನಮಗೆ ಗೊತ್ತಿತ್ತು. ಆದರೆ ಈ ನಮ್ಮ ಕೇಂದ್ರ ಸರ್ಕಾರ ಹೇಳಿದ್ದೇನು ಅಂದರೆ 60 ದಿನಕ್ಕೆ ಆಗೋಷ್ಟು ನಮಗೆ ಪೆಟ್ರೋಲು ಡೀಸೆಲ್ ಎಲ್ಲ ಸ್ಟಾಕ್ ಇದೆ ಅಂತ. ಈಗ ನೋಡಿದ್ರೆ 25 ದಿನಕ್ಕಿದೆ, 10 ದಿನಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ನಾವು ಮತ್ತೆ ಎಚ್ಚೆತ್ಕೋಬೇಕಾಗಿತ್ತು. ಬೇರೆ ಬೇರೆ ಏಷ್ಯನ್ ಕಂಟ್ರೀಸ್ ನೋಡಿ ನೀವು, ಜಪಾನಲ್ಲಿ 240 ದಿನಕ್ಕೆ ಆಗೋಷ್ಟು ಸ್ಟಾಕ್ ಇದೆ. ನಮ್ಮ ದೇಶಕ್ಕೆ ಯಾಕೆ ಆಗಲ್ಲ? ನಾವು ಮೇಯ್ನ್ ಡಿಪೆಂಡ್ ಆಗಿರೋದೇ ಪೆಟ್ರೋಲ್ ಡೀಸೆಲ್ ಮೇಲೆ. ಏನಕ್ಕಂದರೆ ನಾವು ಎಲೆಕ್ಟ್ರಾನಿಕ್ಕಿಗೆ ಇನ್ನೂ ಅಷ್ಟು 100% ಹೋಗಿಲ್ಲ. ನಾವು ಇದನ್ನು ತಿಳ್ಕೊಬೇಕು. ಈ ಥರ ಸರ್ಕಾರಗಳು, ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಜನಗಳಿಗೆ ಬರೀ ತೊಂದರೆ ಕೊಡೋದೇ ಆಗ್ತಿದೆ ಹೊರತು ತೊಂದರೆ ತಪ್ಪಿಸೋದು ಯಾವ ರೀತಿ ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಈಗ ನೋಡಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಲೇ ಶುರು ಆಗ್ಬಿಟ್ಟಿದೆ. ಸೆಂಟ್ರಲ್ ಗೌರ್ಮೆಂಟ್ ಒಂದ್ಸರಿ ಹೇಳುತ್ತೆ ನಾವು ಯಾವ ಕಾರಣಕ್ಕೂ ಪೆಟ್ರೋಲ್ ರೇಟ್ ಆಗಲಿ ಡೀಸೆಲ್ ಜಾಸ್ತಿ ಮಾಡಲ್ಲ ಅಂತ. ಆದರೆ ಇವರು ಆಗಲೇ ನಮ್ಮವರೇ ಇಷ್ಟ ಆಗ್ಬೋದು ಅಷ್ಟಾಗ್ಬೋದು ಅಂತ ನಾವೇ ಊಹೆ ಮಾಡಿಕೊಂಡು ಒಂದು ಪ್ರತಿಭಟನೆ ಮಾಡೋದಾಗಲಿ, ಒಂದು ಹೇಳಿಕೆ ಕೊಡೋದಾಗಲಿ, ವಿರೋಧ ಪಕ್ಷದಾಗಲಿ ಆಡಳಿತ ಪಕ್ಷದವರಾಗಲಿ ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಮಾತಾಡ್ತಿರೋ ನಾವು ಅಷ್ಟೇ. ಆದರೆ ಇದು ಎಲ್ಲಿವರೆಗೂ ನಾವು ಹಿಂಗೆ ಹೋದ್ರೆ, ನಾವು ಎಜುಕೇಟೆಡ್ಗಳು ಇದನ್ನ ಸರಿಯಾದ ರೀತಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ದೆ ಹೋದರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಪೆಟ್ರೋಲ್ ಡೀಸೆಲ್ ಅಲ್ಲ ಯಾವ ಆಹಾರನೂ ನಮ್ಗೆ ಸಿಗೋದಿಲ್ಲ. ಹಾಗಾಗಿ ನಾವು ಎಚ್ಚೆತ್ಕೋಬೇಕು, ಕೇಳಬೇಕು. ಯಾವ ಗೌರ್ಮೆಂಟ್ ಇರಲಿ ಇದನ್ನು ಕೇಳಬೇಕು. ಎಲ್ಲಿವರೆಗೂ ನಾವು ಸಹಿಸ್ಕೊಂಡಿರ್ತೀವೋ ಅಲ್ಲಿವರೆಗೂ ಸರ್ಕಾರಗಳು ಆಡಿದ ಆಟನೇ ಆಗತ್ತೆ. ಈಗಲೇ ಜನ ಬಜೆಟಿಂದ ತುಂಬ ಮನಸೋತಿದ್ದಾರೆ. ಅದರಲ್ಲೂ ಈ ಇರಾಕ್ ಯುದ್ಧದಿಂದ ಬಜೆಟ್ ಎಲ್ಲ ಜಾಸ್ತಿ ಆಗಿದೆ. ಅದರಲ್ಲೂ ಪ್ರೀಮಿಯಂ ಪೆಟ್ರೋಲ್ ರೇಟ್ ತುಂಬ ಜಾಸ್ತಿ ಆಗಿದೆ. ಗ್ಯಾಸ್ ಸಿಗ್ತಾ ಇಲ್ಲ. ಈ ಯುದ್ಧದಿಂದ ತುಂಬ ಜನ ಅಲ್ಲೇ ಸೋತಿ ಕೆಲಸ ಕಾರ್ಯ ಇಲ್ದಲ್ಲೇ ತುಂಬ ಸೋತೋಗಿದ್ದಾರೆ. ಅದರಲ್ಲೂ ಈ ಪೆಟ್ರೋಲ್ ರೇಟು ಗ್ಯಾಸ್ ರೇಟು ಜಾಸ್ತಿ ಆಗಿರೋದ್ರಿಂದ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಆದಷ್ಟು ನಮಗೆ ಈ ಮಾಮೂಲಿ ಪೆಟ್ರೋಲ್ ರೇಟ್ ಯಾವಾಗ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ. ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ದರ ಹೆಚ್ಚಳ ಮಾಡಿದ್ದಾರೆ. ಆದಷ್ಟು ನಮ್ಮ ಮಿಡಲ್ ಕ್ಲಾಸ್ ಜನಗಳಿಗೂ ಹಾಗೂ ಬಡ ಜನಗಳಿಗೂ ಒಂದು ಒಳ್ಳೆ ಸುವರ್ಣ ಅವಕಾಶದಿಂದ ಯಾವುದೇ ರೇಟ್ ಜಾಸ್ತಿ ಮಾಡಿದರೆ ಒಂದು ಅವಕಾಶ ಮಾಡಿಕೊಟ್ಟು ಜೀವನ ಮಾಡೋಕ್ಕೊಂದು ಅನುಕೂಲ ಮಾಡ್ಕೊಬೇಕಾಗಿ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದೀವಿ. ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ವಿನಂತಿ ಮಾಡ್ಕೊತಾ ಇದೀವಿ. ಇವತ್ತಿನ ದಿವಸ ಈ ಒಂದು ಯುದ್ಧದ ಬಗ್ಗೆ ಮಾತಾಡೋದಾದ್ರೆ ನಾವೀಗ ದೇಶದಲ್ಲಿ ನಡೆಯುವಂಥದ್ದು ನಡೀತಾ ಇದೆ. ಇವಾಗ ಆದ್ರಿಂದ ನಾವು ನಮ್ಮ ದೇಶಗಳಲ್ಲಿ ನಾವು ಇವತ್ತು ಹೆಣ್ಮಕ್ಳಾಗಿ ಇವತ್ತು ಸಮಸ್ಯೆ ಆಗ್ತಿರೋದು, ಗಂಡಸರಿಗೂ ಸಮಸ್ಯೆ, ಹೆಣ್ಮಕ್ಳಿಗೂ ಸಮಸ್ಯೆ, ಪೆಟ್ರೋಲ್ದು ಮತ್ತೆ ಗ್ಯಾಸ್ದು ಎಲ್ಲಾನ. ಈಗ ಏನಾಗ್ತಿದೆ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ನಾನು ಹೇಳುವಂಥದ್ದು, ನಾನು ವೈಯಕ್ತಿಕವಾಗಿ ಮಾತಾಡುವಂಥದ್ದು, ಇವತ್ತು ಹಳ್ಳಿನಲ್ಲಿ ಒಲೆ ಇದು ಸೌದೆ ಇದೆ, ಅವರು ಉಪಯೋಗಿಸ್ತಾ ಇಲ್ಲ, ಉಪಯೋಗಿಸ್ಕೋಬೇಕಿದ್ದಿಲ್ಲ. ಯಾಕಂದ್ರೆ ನಾವು ತಪ್ಪು ಮಾಡ್ತಿದೀವಿ. ಅಲ್ಲಿ ಸೌದೆ ಇದ್ದು ಕೂಡ ಒಲೆ ಉಪಯೋಗಿಸ್ತಾ ಗ್ಯಾಸ್ ಅವಶ್ಯಕತೆ ಇರೋಂತ ಹೆಣ್ಮಕ್ಳು ಅದನ್ನ ಉಪಯೋಗಿಸ್ಲೇಬೇಕು. ಯಾಕಂದ್ರೆ ಸಿಟಿನಲ್ಲಿ ಒಲೆ ಹಚ್ಚಕ್ಕಾಗಲ್ಲ, ಅವರು ಅಡುಗೆ ಮಾಡಕ್ಕಾಗಲ್ಲ. ಅಂತದ್ರಲ್ಲಿ ಅವ್ರಿಗೆ ಅದು ಕೆಲವು ಸಮಯ ಬೇಕೇ ಬೇಕಾಗ್ತದೆ, ಅದ್ರಲ್ಲಿ ಅವ್ರು ಮಾಡ್ಬೇಕಾಗ್ತದೆ. ಹಳ್ಳಿನಲ್ಲಿ ಹೆಣ್ಮಕ್ಳುಗಳ ನಮ್ಮಂತ ಕೆಲವು ಹೆಣ್ಮಕ್ಳು, ನಾವೆಲ್ಲ ಹಳ್ಳಿಯವರಿಗೆ, ನಾನು ಇವತ್ತು ಕೂಡ ನಾನು ಸಂಜೆ ಬಿದ್ದಾಗ ನಾನು ಒಲೆನಲ್ಲಿ ಅಡುಗೆ ಮಾಡ್ತೀವಿ. ನಾವು ಒಲೆ ಉಪಯೋಗಿಸಿದ ದೇಶಕ್ಕೆ ಎಷ್ಟೋ ನಾವು ನಮ್ಮ ಕಡೆಯಿಂದ ಆಗುವಂತ ಸಹಾಯವನ್ನು, ನಾವು ಸೇವೆಯನ್ನ ಮಾಡೋಕ್ಕಾಗುತ್ತೆ, ಅವ್ರಿಗೆ ನಮ್ಮ ದೇಶಕ್ಕೆ ನಾವು ಸಪೋರ್ಟ್ ಕೊಟ್ಟಂಗಾಗುತ್ತೆ ಅಂತ. ಅದರಲ್ಲೂ ಕೂಡ ನಮ್ಮ ಕೆಲವರೆಲ್ಲರೂ ಉಳಿತಾಯ ಮಾಡುವಂತ ಕೆಲವು ವಿಧಾನಗಳು ಇದಾವೆ. ಸುಮ್ನೆ ಸುಟ್ಟುವಂತದ್ದು, ಸುಮ್ನೆ ತಗೊಳ್ಳುವಂತದ್ದು, ಆ ತರ ಮಾಡಿ ವೇಸ್ಟ್ ಮಾಡೋದ್ರ ಬದಲಿಗೆ ಇದರಲ್ಲಿ ನಾವು ಹಿತವಾಗಿ ಪೆಟ್ರೋಲ್ನ ಉಪಯೋಗಿಸಿ ನಾವು ಅದ್ರ ಬಗ್ಗೆ ಉಳಿಸ್ಕೊಂಡು ನಾವು ನಮ್ಮ ಕೈಲಾಗುವಂತ ಸಪೋರ್ಟ್ ಆಗುತ್ತೆ. ಇದು ನಾವು ಮಾಡ್ಬೋದು ಅಂತ ಹೇಳಿ ನನ್ನ ಕಡೆಯಿಂದ ಒಂದು ದೇಶಕ್ಕಾಗಿ ಒಂದು ಮನವಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬಾನೇ ಸಮಸ್ಯೆ ಆಗಿದೆ. ನಾನು ಪ್ರತಿದಿನನೂ ಟಿವಿ ನೋಡ್ತಾ ಇದ್ದೀನಿ. ನಮ್ಮನೆಯವರು ಸಹ ಎಕ್ಸ್ ಆರ್ಮಿ 25 ವರ್ಷ ಸರ್ವಿಸ್ ಮಾಡಿ ಕಾರ್ಗಿಲ್ ವಾರ್ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತೆ ಎಲ್ಲ ನೋಡ್ತಾ ಇದೀವಿ, ದಿನಾನು ಟಿವಿ ನೋಡ್ತೀವಿ. ನಿಜವಾಗ್ಲೂ ತುಂಬಾ ದುಃಖಕರ ಇದಾಗಿದೆ. ಯಾಕೆ ಈ ತರ ಯುದ್ಧ ಮಾಡ್ತಾ ಇದ್ದಾರೆ ಅನ್ನೋದು ಬಂದಿದೆ. ಅದೇ ಈ ಗ್ಯಾಸ್, ಈಗ ಆಟೋದಲ್ಲಿ ಜಸ್ಟ್ ಬಂದ್ವಿ, 200 ರೂಪಾಯಿ ಕೇಳಿದ್ರು. ಅವರು ಪಾಪ ಅವ್ರ ಸಮಸ್ಯೆನೆ. ಇನ್ನು ಗ್ಯಾಸ್ ಇಲ್ಲ ಮೇಡಮ್, ರಾತ್ರಿ ಎಲ್ಲ ಕಾದ್ವಿ, ಸಿಗಲ್ಲ ಗ್ಯಾಸ್. 200 ರೂಪಾಯಿ, 90 ರೂಪಾಯಿ, 100 ರೂಪಾಯಿ ಆಗಿದೆ. ನಾವು ಹೆಂಗ್ ಮಾಡಿ 100 ರೂಪಾಯಿ ಕರ್ಕೊಂಡು ಹೋಗ್ತಿದ್ದೀವಿ. ಎಷ್ಟು ಸಮಸ್ಯೆ ಆಗಿದೆ ಜನ ಬಳಕೆ ನಿಜವಾಗ್ಲೂ. ಅದೇ ಏನಂದ್ರೆ ನಾವೇ ಸ್ವಲ್ಪ ಇವಾಗ ಅನುಸರಿಸ್ಕೋಬೇಕು. ಅದೇ ಈಗ ಹೋಟೆಲ್ಗಳೆಲ್ಲ ಬಂದು ಎಂತೆಂತ ಒಳ್ಳೊಳ್ಳೆ ಹೋಟೆಲ್ಗಳಲ್ಲಿ ತಿಂಡಿ ಇಲ್ಲ, ಊಟ ಇಲ್ಲ, ಸಿಗ್ತಾ ಇಲ್ಲ. ಗಂಡಸರು ತುಂಬಾ ಸಮಸ್ಯೆ ಆಗಿದೆ. ಯಾಕಂದ್ರೆ ನಾವು ಮನೇಲಿ ಮಾಡಿದ್ವಿ. ಪೆಟ್ರೋಲ್ ಬೆಲೆ ಮತ್ತೆ ಡೀಸೆಲ್ ಬೆಲೆನೂ ಕೂಡ ಈಗ ಹೆಚ್ಚಾಗ್ತಾ ಇದೆ. ಎಲ್ಲ ಹೆಚ್ಚಾಗ್ತಿದೆ. ಪ್ರತಿಯೊಂದು ಯಾವ್ದನ್ನ ಕೇಳಿ ಎಲ್ಲ ಬೆಲೆ ಹೆಚ್ಚು, ಗ್ಯಾಸ್ ಬೆಲೆ ಹೆಚ್ಚು, ಪೆಟ್ರೋಲ್ ಬೆಲೆ ಹೆಚ್ಚು ಇದ್ ಮಾಡ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಈಗ ಅದನ್ನ ನಾವು ಈಗ ಅಡುಗೆ ಒಲೆ, ಸೌದೆ ಆ ಥರ ಗ್ಯಾಸ್ನ ಸ್ವಲ್ಪ ಈಗ ಒಂದೂವರೆ ತಿಂಗಳು ಉಪಯೋಗಿಸಿ ಆಗ್ತಿದ್ದು ನಾವೇ ಕಡಿಮೆ ಮಾಡ್ಕೋಬೇಕಾಗಿದೆ ಈಗ ಅಷ್ಟೇ. ಬೇರೆ ಸಮಸ್ಯೆ ಪರಿಹಾರ ಇಲ್ಲಾಂದ್ರೆ ಯುದ್ಧ ನಿಲ್ಬೇಕು. ಇಲ್ಲಾಂದ್ರೆ ನಾವು
ಇದನ್ನ ಅಡುಗೆ ಮತ್ತೆ ಹಳೆ ಸ್ಥಿತಿಗೆ ಹೋಗ್ಬೇಕಾಗಿದೆ. ಈಗ ನಾವು ಕೆಲವು ದಿವಸಗಳಿಂದ ನೋಡ್ತಾ ಇದ್ದೀವಿ ಯುದ್ಧ ಯಾವ ಥರ ನಡೀತಾ ಇದೆ ಅಂತ. ಈಗ ಕೆಲವೊಮ್ಮೆ ನಾವು ಸಾರ್ವಜನಿಕರು ಸ್ಪಂದಿಸ್ಬೇಕಾಗುತ್ತೆ ಅದಕ್ಕೆ. ಈಗ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ ನಾವು ಕೆಲವು ದಿನದಿಂದ ಏನು ಪ್ರಕಟಣೆ ಏನೇನು ಬರ್ತಾ ಇದೆ ಅಂತ. ಅದರಲ್ಲಿ ಅಲ್ಲಿ ಒಂದು ನಡೆದ್ರೆ ಇನ್ನೊಂದು ಹೇಳ್ತಾ ಇದ್ದಾರೆ ಅಷ್ಟು ನಡೆಯುತ್ತೆ ಆಗುತ್ತೆ ಅಂತ ಅಂದ್ಮೇಲೆ ನಾನು ಹೇಳ್ತಾ ಇರೋದು ಕೆಲವು ಟೈಮಲ್ಲಿ ಯುದ್ಧ ನಡೆಯೋದ್ರಲ್ಲಿ ನಾವು ಸಪೋರ್ಟ್ ಮಾಡಬೇಕು. ₹1 ₹2 ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಗೇನು ಹೊರೆ ಏನು ಆಗಲ್ಲ, ಇನ್ನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಮತ್ತೆ ಯುದ್ಧ ನಡೀತಾರೆ ಯಾವ ತರ ಗ್ಯಾಸ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೂ ಸ್ವಲ್ಪ ನಾವು ಈಗ ಮಾಮೂಲಿ ಸೌದಿ ಹೊಲದಲ್ಲಿ ಹಚ್ಕೊಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಜನ. ಒಂದಿದ್ರೆ 2 ಅದನ್ನ ಅಭಾವ ತೋರಿಸ್ತಾ ಇದ್ದಾರೆ. ನಾವು ಸ್ವಲ್ಪ ಅದಕ್ಕೆ ಸಪೋರ್ಟ್ ಮಾಡ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ಅಂದ್ರೆ ದೇಶದ ಜೊತೆ ನಿಲ್ಲಬೇಕು ಅಂತ. ಹೌದು, ಈಗ ಯುದ್ಧ ನಡೀತಡ ನಾವು ಸಪೋರ್ಟಿಂಗ್ ನಿಂತ್ಕೋಬೇಕಲ್ವಾ. ಅದನ್ನೇ ನಾವು ದೊಡ್ಡದ ಮಾಡಿದ. ಈಗ 10 ದಿನ ಬರೋ ಗ್ಯಾಸ್ ನ 5 ದಿನ ನಾವು ಅದನ್ನ ಉಳಿತಾಯ ಮಾಡ್ಕೋಬೇಕು. ಯಾಕಂತಂದ್ರೆ ನಮ್ ಮುಂಚೆನೆ ಸೂಚನೆ ಗೊತ್ತಿದೆ ಅಲ್ವಾ ಯುದ್ಧ ನಡೀತಾ ಇತ್ತು ಅಂದಾಗ. ಅದಕ್ಕೂ ನಾವು ಸಪೋರ್ಟ್ ಆಗಿ ನಿಂತ್ಕೊಂಡಿಲ್ಲ ಅಂದ್ರೆ ಹೇಗೆ ನಾವು ಮಾಡ್ಬೇಕು. ಅದನ್ನ 15 ದಿನ ಬರೋ ಸಿಲಿಂಡರ್ನ 1 ವಾರಕ್ಕೆ ಅದನ್ನ ಉಳಿತಾಯ ಮಾಡ್ಕೋಬೇಕನ್ನೋದು ನನ್ನ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ. ಇದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಆಗ್ತಾ ಇರೋ ಕಾರಣಕ್ಕೆ ಎಲ್ಲ ಕಡೆ ತೈಲ ನಿಕ್ಷೇಪಗಳ ಮೇಲೆ ದಾಳಿ ಆಗ್ತಾ ಇರೋ ಕಾರಣಕ್ಕೆ ಸರಕು ಸಾಗಣೆಗೆ ಸಮಸ್ಯೆ ಆಗಿರೋ ಕಾರಣಕ್ಕಾಗಿ ತೈಲ ಬೆಲೆಗಳು ಹೆಚ್ಚಾಗ್ತಾ ಇದ್ದಾವೆ. ಅದ್ರ ಹೊಡೆತ ಈಗ ಭಾರತಕ್ಕೂ ಬಿದ್ದಿದೆ. ತೈಲ ಬೆಲೆ, ಗ್ಯಾಸಿನ ಅಭಾವ ಎಲ್ಲ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದಷ್ಟು ಪೂರ್ವಭಾವಿ ಒಂದಷ್ಟು ಗ್ಯಾಸ್ ಇರ್ಬೋದು, ತೈಲ ಇರ್ಬೋದು ಶೇಖರಣೆ ಆಗಿದ್ದು ಸಹಿತ ಯುದ್ಧದ ಕಾರಣಕ್ಕೆ ತೈಲ ಬೆಲೆ ಅಧಿಕವಾಗಿ ಇರುವಂಥದ್ದು ಎಲ್ರಿಗೂ ಕಷ್ಟ ಆಗೋಂಥ ಸನ್ನಿವೇಶನೇ. ಆದರೂ ಸಹಿತ ಒಂದಷ್ಟು ಪೂರ್ವಭಾವಿಯಾಗಿ ಆಗಂತಹ ಅದಕ್ಕೆ ಅದ್ರ ಮೇಲೆ ಹಾಕಂತಹ ಸೆಸ್ ಇರ್ಬೋದು, ಬೇರೆ ಬೇರೆ ತೆರಿಗೆಗಳನ್ನ ಕಡಿಮೆ ಮಾಡಿ ನಾಗರಿಕರಿಗೆ ಸ್ವಲ್ಪ ಪ್ರಮಾಣದ ಹೊರೆನ ತಗ್ಗಿಸ್ಬೇಕು ಅಂತೇಳಿ ಸಾರ್ವಜನಿಕರು ಒತ್ತಾಯ. ಇನ್ನೊಂದು ಹೇಳ್ಬೇಕು ಗ್ಯಾಸ್ ಬಗ್ಗೆ ಮಹಿಳೆಯರಿಗೂ ಎಲ್ಲರಿಗೂ ಬೇಕು ಗ್ಯಾಸ್ ಸಿಲಿಂಡರ್. ನಮ್ಮ ಹಳ್ಳಿ ಜನಗಳು ಒಲೆನೇ ಹಚ್ತಾ ಇದ್ರು. ಈಗ ಏನ್ ಮಾಡ್ತಾ ಇದಾರೆ, ಸೌದೆ ಹುಡುಕ್ತಾ ಇದ್ದಾರೆ. ಸೌದೆ ಕುಡಿ ಗ್ಯಾಸ್ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ. ನಾವು ಸುಮಾರು 70 ವರ್ಷದಿಂದಲೂ ನಮ್ದು ಸೌದೆ ಒಲೆನೇ ಗ್ಯಾಸ್ ಇದ್ರು ನಾವು ಜಾಸ್ತಿ ಗ್ಯಾಸ್ ಮಾಡಿಸಲ್ಲ. ಸೌದೆ ಒಲೆಗೆ ನಾವು ಅಡುಗೆ ಮಾಡ್ತೇವೆ. ಇವತ್ತು ಇರಾನ್ ಮತ್ತು ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧ ಒಂದು ಘೋಷಣೆಗೆ ಸುಮಾರು ಇವತ್ತು 21 ದಿನ ಕಳೆದದ, 23 ದಿನ. ಇವತ್ತು ಆ ಯುದ್ಧ ಇವತ್ತು ಇಡೀ ವಿಶ್ವಾದ್ಯಂತ ಇವತ್ತು ಸಾರ್ವಜನಿಕರ ಮೇಲೆ, ಎಲ್ಲ ದೇಶಗಳ ಮೇಲೆ ಇವತ್ತು ತೆರಿಗೆ ಹೊರೆ. ಇವತ್ತು LPG ಗ್ಯಾಸ್ ಆಗಲಿ, ಪೆಟ್ರೋಲಿಯಂ ಆಗಲಿ, ಡೀಸೆಲ್ ಆಗಲಿ, ಇವತ್ತು ಪೆಟ್ರೋಲ್ ₹2, ಇವತ್ತು ಪ್ರೀಮಿಯಂ ಪೆಟ್ರೋಲ್ ₹2 ದರ ಹೆಚ್ಚಿಗೆ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ₹2 ಪೆಟ್ರೋಲ್ ದರ ಹೆಚ್ಚಿಗೆ ಆಗಿದೆ. ಇದೇ ರೀತಿ ಇನ್ನು ಡೀಸೆಲ್ ಹೆಚ್ಚಿಗೆ ಐತಿವಪ್ಪ ಅಂತಂದ್ರೆ ಇವತ್ತು ಪ್ರತಿಯೊಂದು ವಸ್ತು ಸರಕು ಸಾಗಾಟ ಮತ್ತು ಆಮದು ಮಾಡ್ಕೋಬೇಕಾದ್ರೆ ಇವತ್ತು ಏನಪ್ಪಾ ಅಂತಂದ್ರೆ ಡೀಸೆಲ್ ಹೆಚ್ಚಿಗೆ ಆಯ್ತು ಅಂತಂದ್ರೆ ಪ್ರತಿಯೊಂದು ವಸ್ತು ಬೆಲೆ ಏನಪ್ಪಾ ಅಂದ್ರೆ ಗಗನಕ್ಕೆ ಏರ್ತದೆ. ಅದಕ್ಕೆ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಮಾಡಬಾರ್ದು. ಆಲ್ರೆಡಿ ಈಗ ಅಡಿಗೆ ಅನಿಲ ಏನಪ್ಪಾ ಅಂತಂದ್ರೆ ಇವತ್ತು ಕಮರ್ಷಿಯಲ್ ಏನದ ₹108, ಮತ್ತೇನದ ಈಗ ಗೃಹ ಬಳಕೆದ ಏನದ ₹68 ಜಾಸ್ತಿ ಮಾಡ್ರಿ. ಈಗ ಇದೇ ನಮಗೆ ಹೊರಿ ಅದ. ಈಗ ಡೀಸೆಲ್ ಒಂದ್ ಜರ ಹೆಚ್ಚಿಗೆ ಐತಪ್ಪ ಅಂತಂದ್ರೆ ಈಗ 1 ಕಿಲೋ ಎಣ್ಣೆ ಇವತ್ತಿನ ದಿವಸ ನಾವು ತೋಲಕ್ ಆದ್ರೆ ₹190 ಪಾಮ್ ಆಯಿಲ್ ಈಗ ಲಭ್ಯ ಆಗ್ಯಾವ. ಇನ್ನ ಡೀಸೆಲ್ ರೇಟ್ ಏರಿಲ್ಲ ಅಂತಂದ್ರು ಕೂಡ 1 ಕಿಲೋಗೆ ₹190. ಈ ಡೀಸೆಲ್ ಏರಿತಪ್ಪ ಅಂತಂದ್ರೆ ನಮ್ಗೆ ಎಲ್ಲಿ ₹250 1 ಕೆಜಿಗೆ ಏನಪ್ಪಾ ಅಂತಂದ್ರೆ ಒಳ್ಳೆಣ್ಣೆ ಖರೀದಿ ಮಾಡತಕ್ಕಂತ ಪರಿಸ್ಥಿತಿ ಇವತ್ತು ಸಾರ್ವಜನಿಕರಲ್ಲಿ ವಿರೋಧ ವ್ಯಕ್ತ ಆಗ್ತಾ. ಆದ ಕಾರಣಕ್ಕೆ ಯಾವುದೇ ರೀತಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಮಾಡಬಾರ್ದಂತೇಳಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ನೋಡೋದಿಲ್ಲ ವೀಕ್ಷಕರೇ, ಒಂದು ಕಡೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಏನಿದೆ, ಯುದ್ಧದ ಪರಿಣಾಮವಾಗಿ ಕಚ್ಚಾ ತೈಲಗಳ ಬೆಲೆ ಹೆಚ್ಚಾಗಿರೋದ್ರಿಂದಾಗಿಯೇ ಪೆಟ್ರೋಲ್ ರೇಟ್ ಇಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದನ್ನು ಕೂಡ ಜನ ಒಪ್ಕೊಳ್ತಾ ಇದ್ದಾರೆ, ಕೆಲವೊಬ್ರು ಇದನ್ನ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇರುವಂಥದ್ದು.
ಮುಂದಿನ ದಿನಮಾನಗಳಲ್ಲಿ ಯುದ್ಧ ಸ್ಟಾಪ್ ಆದಂತಹ ಸಂದರ್ಭದಲ್ಲಿ ಕಚ್ಚಾ ತೈಲಗಳ ಬೆಲೆ ಆಟೋಮೆಟಿಕ್ಲಿ ಅದು ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ಪೆಟ್ರೋಲ್ ರೇಟ್ ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಹಲವರು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇನ್ನು ಕೆಲವರು ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡೆಯುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಮೋದಿ ಸರ್ಕಾರ ಆದಷ್ಟು ಬೇಗ ಪೆಟ್ರೋಲ್ ರೇಟನ್ನು ಕಂಪ್ಲೀಟಾಗಿ ಕಡಿಮೆ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಅನೇಕ ಮಂದಿ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ನಿಂಗಪ್ಪ ಗುಡಿಗೇರಿ ಜೊತೆ ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.